ಮನೇಲಿ ಎಲ್ಲರೂ ಸೇರಿ ನಿರ್ಧಾರ ಮಾಡಿದೀವಿ, ನಾವು ಗೀತನ್ ಪರಾನೇ ನಿಂತ್ಕೊಳ್ಳೋದು ಅಂತ. ಎಷ್ಟು ಪುಣ್ಯ ಮಾಡಿದ್ಲು ನಿಮ್ಮನೆ ಸೊಸೆ ಆಗೋದಿಕ್ಕೆ ನಮ್ ಗುಂಡಮ್ಮ. ಆದ್ರೆ ನಾವೆಲ್ಲರೂ ಸೇರಿ ಅವಳ ಜೀವನ ಮಾತ್ರ ಸರಿ ಮಾಡಕ್ಕಾಗ್ಲಿಲ್ಲ. ಅವಳು ಯಾವತ್ ಮನೆ ಬಿಟ್ಟು ಹೋದ್ಲೋ ಅವತ್ತೇ ನಮ್ಮ ಮನೆಗೆ ಕಷ್ಟಗಳು ಶುರು ಆಯ್ತು. ಯಾಕೆ ಲಕ್ಕಿಗೆ ಅರ್ಥ ಆಗ್ತಿಲ್ವೋ ಗೊತ್ತಿಲ್ಲ. ಏನ್ ಮಾಡೋದು ಸುಮ್ತಿ ಅಕ್ಕ, ಅವಳ ಹಣೆ ಬರದಲ್ಲಿ ಹೀಗೆಲ್ಲ ಆಗ್ಬೇಕು ಅಂತ ಬರ್ದಿದ್ರೆ ಯಾರೇನ್ ಮಾಡಕ್ಕಾಗತ್ತೆ ಹೇಳಿ. 6 ತಿಂಗಳು ಇಬ್ರು ಜಾತಕದಲ್ಲೂ ತೊಂದರೆ ಇದೆ ಅಂತ ಜ್ಯೋತಿಷಿಗಳು ಹೇಳಿದ್ದಾರೆ. ಹೇಗೂ 4 ತಿಂಗಳು ಕಳೆದು ಹೋಯ್ತಲ್ವಾ, ಎಲ್ಲ ಸರಿ ಹೋಗ್ಬೋದು ಮಂಗಳ. ಆದ್ರೆ ಒಂದು ವಿಷಯ, ನಾವೆಲ್ಲರೂ ಸೇರಿ ನಮ್ ಗೀತನ್ ಪರ ನಿಂತ್ಕೋಬೇಕು, ಅರ್ಥ ಆಯ್ತಾ? ಸರಿ ಸುಮ್ತಿ ಅಕ್ಕ. ಸರಿ, ಇರ್ತೀನಿ. ಗೀತಾ, ಈ ಕಡೆ ಬಾ ಅಮ್ಮ. ಎರಡೂ ಪಾರ್ಟಿಯವರು ಒಂದೇ ಕಡೆ ನಿಂತ್ಕೊಂಡ್ರೆ ವಿಚಾರಣೆ ಮಾಡೋದು ಹೇಗೆ? ಬಾಮ್ಮ ಈ ಕಡೆ. ಹೇಳಿ ಚೇರ್ಮನ್ರೆ. ಆಯ್ತಾಯ್ತು. ಗೀತಾ, ಈ ಕಡೆ ಬರಮ್ಮ. ಎಲ್ರಿಗೂ ನಮಸ್ಕಾರ. ಇವತ್ತು ಪಂಚಾಯತಿ ಯಾಕೆ ಸೇರಿದ್ದೀವಿ ಅಂತ ಎಲ್ರಿಗೂ ಗೊತ್ತಿದೆ ಅಂದ್ಕೊಳ್ತೀನಿ. ಗೊತ್ತಿಲ್ಲದೆ ಹೋದರೆ ಮತ್ತೊಮ್ಮೆ ನಿಮಗೆಲ್ಲ ತಿಳುವಳಿಕೆ ಆಗಲಿ ಅಂತ ಹೇಳ್ತಾ ಇದ್ದೀನಿ. ನೋಡಿ, ನಮ್ಮ ಸಂಪಿಗೆ ದಿಬ್ಬದ ಊರು ಸುತ್ತ 10 ಹಳ್ಳಿಗೆ ಹೆಸರುವಾಸಿ. ಅದರಲ್ಲೂ ಈ ಊರಿನ ಮುಖಂಡರಾದಂಥ ಮಹಾಬಲಣ್ಣ ಹಾಗೂ ನರಸಿಂಹಣ್ಣ ಇವ್ರ ಮಂತನ ಮರ್ಯಾದೆಗೆ ತುಂಬ ಹೆಸರುವಾಸಿಯಾದ ಕುಟುಂಬ. ಇಂಥ ಕುಟುಂಬದಲ್ಲಿ ಇವತ್ತು ಅಚಾನಕ್ಕಾಗಿ ಒಂದು ಘಟನೆ ನಡೆದೋಗಿದೆ. ಅಚಾನಕ್ಕಾಗೇನ್ರಿ, ಮರ್ಯಾದೆನೇ ಹೋಗಿದೆ. ಅವ್ರ ಮರ್ಯಾದೆನೇ ಅಲ್ಲ, ಊರಿನ ಸಂಪಿಗೆ ದಿಬ್ಬದ ಮರ್ಯಾದೆ ಹೋಗಿದೆ. ನರಸಿಂಹನ ಮನೆ ಅಂತ ಅಂದ್ರೆ ಎಂತ ಗೌರವ ತರುವಂತ ಮನೆತನ. ಅಂತ ಮನೆತನದ ಸೊಸೆಯಾಗಿ ಇವಳು ಮಸಿ ಬಳಿಯ ಕೆಲಸ ಮಾಡಿದಾಳೆ. ನರಸಿಂಹಣ್ಣ ಎಂಥ ಗೌರವಸ್ಥ. ಅವ್ರ ಮಗ ಎಂಥ ದೊಡ್ಡ ಮನುಷ್ಯ. ರಾಜ್ಯ ಮಟ್ಟದಲ್ಲಿ ಕಬಡ್ಡಿ ಆಟ ಆಡಿ ಪ್ರಶಸ್ತಿ ನಮ್ಮೂರಿಗೆ ತಂದು ಕೊಟ್ಟವನು. ಅಂಥವನು ಹೆಂಡತಿಯಾಗಿ ಈಗ ಮಾಡೋದು. ಚೇರ್ಮನ್ರೆ, ನೀವೇನು ಮುಂದುವರಿಸಿ. 2 ದಿವಸದಿಂದ ನಮ್ಮೂರಿನ ಮನೆ ಗೋಡುಗಳ ಮೇಲೆ ಪೋಸ್ಟ್ರು ಅಂಟಿಸ್ಬಿಟ್ಟಿದ್ದಾರೆ. ಅದೊಂದು ದೊಡ್ಡ ರಗಳೆ ಆಗ್ಬಿಟ್ಟಿದೆ ಈಗ. ಅಲ್ಲೇ ವೆಂಟ ಅಮರ ಇಲ್ಲದ ನೋಡ್ರಪ್ಪ. ಚಂದ ನೋಡ್ಕೊಳ್ಳಿ, ಇದೇ ಪೋಸ್ಟ್ರು. ಸ್ಟೇಟ್ ಕಬಡ್ಡಿ ಪ್ಲೇಯರ್ ಲಕ್ಕಿ ಹೆಂಡತಿ ಗೀತಾಳ ಸರಸ ಸಲ್ಲಾಪ. ಕೇಳ್ಕೊಂಡ್ರಪ್ಪ, ಕೇಳ್ಕೊಂಡ್ರ? ಈ ಎರಡೂ ಕಡೆಯವರು ಅದೇನಿದೆಯೋ ಅದನ್ನ ಇದ್ದಾಗ ಹೇಳಿಬಿಟ್ರೆ ಈ ಪಂಚಾಯತಿ ಒಂದು ಇತ್ಯರ್ಥ ಮಾಡಬಹುದು. ಅದೇನಿದೆಯೋ ಇಬ್ರು ಹೇಳ್ಬಿಡಿ. ನೋಡಮ್ಮ ಗೀತಾ, ನಿನ್ನಿಂದ ಇವತ್ತು ಇಲ್ಲಿ ಪಂಚಾಯತಿ ಸೇರಿರೋದು. ಈಗ ಈ ಪೋಸ್ಟರ್ನಲ್ಲಿ ನಿನ್ ಜೊತೆ ಇರೋನ್ ಯಾರು? ಈ ಕೆಲಸ ಯಾಕೆ ನಡೀತು? ಊರಿನ ಜನಕ್ಕೆಲ್ಲ ಗೊತ್ತಾಗ್ಲಿ. ಹೇಳು ಹೇಳು. ಹೇಳಮ್ಮ. ನನ್ನ ಗಂಡನ ಮನೆಯವರು ಎಲ್ರೂ ನನ್ನನ್ನು ತುಂಬಾ ಪ್ರೀತಿ ವಿಶ್ವಾಸದಿಂದ ನೋಡ್ಕೊಂಡಿದ್ದಾರೆ. ಅವ್ರ ಮುಖಕ್ಕೆ ಮಸಿ ಬಳಿಯುವಂತ ಕೆಲಸ ನಾನು ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಆಯ್ತು, ಈಗ ಈ ಪೋಸ್ಟರ್ ಬಗ್ಗೆ ಹೇಳಮ್ಮ. ಆ ಪೋಸ್ಟರ್ನಲ್ಲಿರೋದು ನನ್ನ ಒಳ್ಳೆ ಸ್ನೇಹಿತ ರಾಹುಲ್ ಅಂತ. ನನಗೆ ತುಂಬಾ ಸಪೋರ್ಟ್ ಮಾಡಿದಾನೆ.
ಯಾವಾಗ್ಲೂ ನನಗೆ ಒಳ್ಳೇದೇ ಬಯಸ್ತಾನೆ. ಅಲ್ಲಮ್ಮ, ಸ್ನೇಹಿತ ಅಂತ್ಯ. ಸ್ನೇಹಿತನ ಜೊತೆ ಯಾರಾದ್ರೂ ಈ ತರ ಇರ್ತಾರ? ನೀನೇ ಹೇಳು. ಪ್ರತ್ಯಕ್ಷವಾಗಿ ಕಂಡ್ರು ಪ್ರಮಾಣಿಸ್ ನೋಡ್ಬೇಕು ಅಂತಾರೆ. ಆ ಪೋಸ್ಟರ್ನಲ್ಲಿ ನೀವ್ ನೋಡ್ತಿರೋದು ಯಾವ್ದು ಸತ್ಯ ಅಲ್ಲ. ಅವತ್ತು ರಾಹುಲ್ ಕಣ್ಣಿಗೆ ಧೂಳು ಬಿದ್ದಿತ್ತು. ಅದನ್ನೇ ಊದಿ ತೆಗೆಯೋದಕ್ಕೆ ಹೋಗ್ತಿರ್ಬೇಕಾದ್ರೆ ಯಾರೋ ನಮ್ಗೆ ಆಗದೆ ಇರೋರು ಫೋಟೋ ತೆಗೆದು ಊರೆಲ್ಲ ಪೋಸ್ಟರ್ ಮಾಡಿ ಅಂಟಿಸಿದ್ದಾರೆ. ಅದ್ರ ಹಿಂದಿನ ಉದ್ದೇಶನೂ ನನಗೆ ಗೊತ್ತಿಲ್ಲ. ಈಗ ಗೀತಾ ಹೇಳಿದ ಮಾತನ್ನೆಲ್ಲ ಕೇಳಿದೀವಿ. ಹಾಗೆ ಲಕ್ಕಿ ಏನ್ ಹೇಳ್ತಾನೆ ಅವನ್ ಮಾತು ಕೇಳ್ಬಿಡೋಣ. ಲಕ್ಕಿ, ಹೇಳಪ್ಪ, ಇದ್ರ ಬಗ್ಗೆ ನನ್ನ ಅಭಿಪ್ರಾಯ ಹೇಳ್ತೀಯಾ? ಈ ಕೆಲಸ ಯಾರೋ ಬೇಕು ಅಂತ ಮಾಡಿದ್ದಾರೆ. ಆ ಪೋಸ್ಟರ್ ಅಲ್ಲಿ ಇರೋದು ರಾಹುಲ್ ಅಂತ ನನಗೆ ತುಂಬಾ ಪರಿಚಯ. ಗೀತಾ ಇಂಥ ಕೆಟ್ಟ ಕೆಲಸ ಮಾಡಲ್ಲ. ನನಗೆ ಅವಳ ಮೇಲೆ ನಂಬಿಕೆ ಇದೆ. ನೀವು ಅದನ್ನ ನೋಡಿ ಏನ್ ಅನ್ಕೊಂಡಿದ್ದೀರೋ ಅಂತ ಗೊತ್ತಿಲ್ಲ. ವಿಚಾರಣೆ ಮಾಡೋಂಥದ್ದು ಏನಿದೆ? ಅವ್ರ ಕಣ್ಣಿಗೆ ಧೂಳು ಬಿದ್ದಿದೆ, ಅವಳು ತೆಗಿತಾ ಇದ್ದಾಳೆ ಅಷ್ಟೇ, ಕ್ಲಿಯರ್ ಆಗಿದೆ. ಆಯ್ತು, ಆ ಹುಡುಗ ನಿನಗೆ ಗೊತ್ತು ಅಂದಲ್ಲ, ಎಷ್ಟ್ರ ಮಟ್ಟಿಗೆ? ಎಷ್ಟ್ರ ಮಟ್ಟಿಗೆ ಅಂದ್ರೆ ನನಗೆ ಗೊತ್ತಿದೆ. ಅಲ್ಲಪ್ಪ, ನಿನಗೆ ಅವನ್ ಕಂಡ್ರೆ ಅಷ್ಟಕ್ಕಷ್ಟೇ ಅಂತೆ. ಅವನು ಗೀತನ್ ಜೊತೆ ಓಡಾಡೋದು ನಿನಗೆ ಇಷ್ಟನೇ ಇಲ್ವಂತೆ. ನೀನ್ ಡ್ರಾಪ್ ಮಾಡೋದು ನಿನ್ನ ಹೆಂಡ್ತಿನ ಅದು ಇಷ್ಟ ಇರ್ಲುವಂತೆ. ಅವನು ಕಂಡ್ರೆ ನಿನಗೆ ಆಗ್ತಾ ಇರ್ಲುವಂತೆ. 2-3 ದಿವಸ ಬಾರ್ನಲ್ಲಿ ಕುಡಿದು ಅವನ ಮೇಲೆ ಗಲಾಟೆ ಮಾಡಿದ್ದಂತೆ. ಹೌದಾ? ಹೌದು, ಹೇಳಿದ್ದೆ. ಅವ್ರ ಜೊತೆ ಓಡಾಡ್ಬೇಡ, ನೋಡ್ದವ್ರು ಏನಾದ್ರು ಅನ್ಕೋತಾರೆ ಅಂತ ಹೇಳಿದ್ದೆ. ಯಾಕೆಂದ್ರೆ ಈ ತರದೇ ಏನಾದ್ರು ಆಗುತ್ತೆ ಅಂತ ಕನ್ಸರ್ನಲ್ಲಿ ಹೇಳ್ದೆ ಅಷ್ಟೇ. ಹಾಗಂತ ಗೀತನ್ ಮೇಲೆ ಡೌಟ್ ಇದೆ ಅಂತಲ್ಲ. ಸರಿ, ಅದೇನೋ ಗಂಡ ಹೆಂಡತಿ ಮಧ್ಯೆ ಸಾಮರಸ್ಯನೇ ಇಲ್ವಂತೆ. ಅವಳು ಕಂಡ್ರೆ ನಿನಗೆ ಇಷ್ಟನೇ ಇಲ್ವಂತೆ. ತವ್ರ ಮನೆ ಕಳಿಸಿ 1 ತಿಂಗಳಾಯ್ತಂತಲ್ಲಯ್ಯ. ಹೌದಾ? ಬಿಟ್ಟಿಲ್ಲ, ಸದ್ಯಕ್ಕೆ ದೂರ ಇದ್ದೀವಿ ಅಷ್ಟೇ. ಅದೇ 1 ತಿಂಗಳು ಮಟ್ಟಿಗೆ ಹೆಂಡತಿನ ತವ್ರ ಮನೆ ಕಳಿಸೋದಿಕ್ಕೆ ಏನ್ ಕಾರಣ? ಅದು ನನ್ನ ಪರ್ಸನಲ್ ವಿಷಯ. ಪಂಚಾಯತಿಲಿ ಹೇಳೋ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ. ಆಯ್ತು, ನೀನು ಆ ಹುಡುಗಿನ ತವ್ರ ಮನೆಗೆ ಕಳಿಸಿದ್ಯಾ, ಓಲಿ ಬಿಡು. ಮದುವೆ ಆದ್ಮೇಲೆ ಒಂದು ಮಗು ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ನಿನಗೂ ತಂದೆ ಆಗ್ಬೇಕು ಅನ್ನೋ ಆಸೆ ಇರುತ್ತೆ. ಇದಕ್ಕೆ ನಿನ್ನ ಹೆಂಡತಿ ಸಹಕಾರ ಕೊಡ್ತಾ ಇಲ್ಲ ಅಂತ ಹೇಳಿ ತವ್ರ ಮನೆಗೆ ಕಳಿಸಿದ್ಯಂತೆ, ನಿಜ ಅಲ್ವಾ? ಚೇರ್ಮನ್ರೆ, ನಾವ್ ಇಲ್ಲಿಗೆ ಬಂದಿರೋದು ಪೋಸ್ಟರ್ ಬಗ್ಗೆ ಪಂಚಾಯತಿ ಮಾಡೋದು, ಇವರಿಬ್ರು ಸಂಸಾರದ ಬಗ್ಗೆ ಪಂಚಾಯತಿ ಮಾಡೋದಕ್ಕಲ್ಲ. ಗಂಡ ಹೆಂಡತಿ ಅಂದ್ಮೇಲೆ ಸಾವಿರಾರು ಸಮಸ್ಯೆಗಳಿರುತ್ತೆ. ಅದನ್ನ ನೀವು ಪಂಚಾಯತಿ ಎದುರು ಕೇಳೂಬಾರ್ದು, ಅದಕ್ಕೆ ಇವನು ಉತ್ತರ ಕೊಡೋ ಅಗತ್ಯನೂ ಇಲ್ಲ. ಗಂಡ ಹೆಂಡತಿ ಇಬ್ರಿಗೂ ಒಬ್ಬರ ಮೇಲೆ ಒಬ್ರು ಪ್ರೀತಿ ಇದೆ, ವಿಶ್ವಾಸ ಇದೆ, ಗೌರವ ಇದೆ. ಅದಕ್ಕಿಂತ ಹೆಚ್ಚಾಗಿ ಈತ ನಮ್ಮನೆ ಸೊಸೆ ಅಂತ ಹೇಳ್ಕೊಳಕ್ಕೆ ನಾವೆಲ್ಲರೂ ಹೆಮ್ಮೆ ಪಡ್ತೀವಿ. ನೋಡಿ, ಈ ಪಂಚಾಯತಿನಲ್ಲಿ ಏನೇ ಪ್ರಶ್ನೆ ಕೇಳಿದ್ರು ಅದಕ್ಕೊಂದು ಕಾರಣ ಇದ್ದೇ ಇರುತ್ತೆ. ನೋಡಪ್ಪ ಲಕ್ಕಿ, ನಿಮ್ಮಿಬ್ರಲ್ಲಿ ಸಾಮರಸ್ಯ ಇಲ್ಲ, ದೂರ ದೂರ ಇದ್ದೀರಿ.
ಊರ್ ತುಂಬಾ ಈ ಪೋಸ್ಟರ್ ಬೇರೆ ಬಿದ್ದೈತಿ. ನಿನ್ನೆಂತಿಂದ ನೀನು ಶಾಶ್ವತವಾಗಿ ದೂರ ಇರಬೇಕು ಅಂತ ಈ ಪೋಸ್ಟರ್ ನೀನೇ ಯಾಕೆ ಹಾಕಿರಬಾರ್ದು? ನಾನ್ ಯಾಕಂತ ಕೆಲಸ ಮಾಡ್ಲಿ? ನಮ್ಮನೆ ಮರಿದಿ ನಾನೇ ತೆಗಿತೀರಾ? ನಮ್ಮೂರಿನಲ್ಲಿ ಪಂಚಾಯತಿ ಕರೆದು ತೀರ್ಮಾನ ಹೇಳೋ ಕೆಲಸನ ಮಹಾಬಲಣ್ಣ ಇಲ್ದಿರ ನರಸಿಂಹಣ್ಣ ಮಾಡೋರು. ಇವತ್ತು ಅವ್ರ ಮನೆಯವ್ರನ್ನೇ ಕರೆದು ಅವ್ರನ್ನೇ ಪಂಚಾಯತಿಯಲ್ಲಿ ತೀರ್ಮಾನ ಹೇಳೋಗಾಗಿದೆ. ಬೇರೆ ದಾರಿನೇ ಇಲ್ಲ. ಪರವಾಗಿಲ್ಲ ಬಿಡಿ ಚೇರ್ಮನ್ರೆ, ಪಂಚಾಯತಿ ಮುಂದೆ ಎಲ್ಲ ಒಂದೇ. ನಾವು ವಿಚಾರಣೆ ಮಾಡಬೇಕು ಅಂತ ಕರೆಸಿದ್ದಾರಲ್ಲ, ಅದೇನು ಅಂತ ಕೇಳಿ. ನಿಮ್ ಸೊಸೆ ಮನೆಯಿಂದ ಹೊರಗಡೆ ಹೋದ್ಮೇಲೆ ಯಾವ್ದಾವ್ದೋ ಕೆಲಸಗಳಿಗೆಲ್ಲ ಸೇರ್ಕೊಂಡಂತೆ, ಅದು ನಿಮಗೆ ಇಷ್ಟ ಇರ್ಲಿಲ್ವಂತೆ? ನಮ್ಮ ಮನೆ ಹೆಣ್ಮಕ್ಳಿಗೆ ಹೊರಗೆ ಹೋಗಿ ದುಡಿಯೋ ಅವಶ್ಯಕತೆ ಇಲ್ಲ. ಈತನ್ಗೆ ಯಾವ ಕೆಲ್ಸನೂ ಮಾಡೋದ್ ಬೇಡ ಅಂತ ನಾವ್ ಹೇಳಿದ್ ನಿಜ. ನಿಮ್ ಸೊಸೆ ಕೆಲ್ಸಕ್ಕೆ ಹೋದ ಕಡೆ ಎಲ್ಲ ಸಮಸ್ಯೆ ಆಯ್ತಂತೆ. ಈ ವಿಚಾರ ನಿಮ್ ಮನೆವರೆಗೂ ಬಂತಂತೆ. ಇದಕ್ಕೆ ಲಕ್ಕಿ ಊರ್ ತುಂಬಾ ಮಂಡಿ ಊರ್ಕೊಂಡು ಕ್ಷಮೆ ಕೇಳ್ದ. ಅದಕ್ಕೆ ನಿಮ್ ಮನೆಯವರಿಗೆಲ್ಲ ಆಕೆ ಮೇಲೆ ಕೋಪ ಬಂದಿದೆ ಅಲ್ವಾ? ಚಿಕ್ಕವ್ರು ತಪ್ಪು ಮಾಡಿದಾಗ ದೊಡ್ಡವರಾಗಿ ನಾವು ಬುದ್ಧಿ ಹೇಳ್ತೀವಿ. ಈತ ತಪ್ಪು ಮಾಡಿದಾಗ ನಾನು ಬುದ್ಧಿ ಹೇಳಿರ್ತೀನಿ. ಹಾಗಂತ ಈತನ ಮೇಲೆ ನಂಬಿಕೆ ವಿಶ್ವಾಸ ಇಲ್ಲ ಅಂತ ಅಲ್ಲ. ಗಂಡ ಹೆಂಡತಿರ ಮಧ್ಯೆ ಸಣ್ಣ ಪುಟ್ಟ ಮನಸ್ತಾಪ ಇದೆ. ಹಾಗಾಗಿ ಅವ್ರು ಸ್ವಲ್ಪ ದಿನದ ಮಟ್ಟಿಗೆ ದೂರ ಇದ್ದಾರೆ. ಹಾಗಂತ ಗೀತಾ ನಮ್ಮನೆ ಮರ್ಯಾದೆ ಹೋಗುವಂತ ಕೆಲ್ಸ ಯಾವತ್ತೂ ಮಾಡಲ್ಲ. ಹೌದಮ್ಮ, ನಿಮ್ ಸೊಸೆ ಮೇಲೆ ನಿಮ್ಗೆ ಪ್ರೀತಿ ಅಕ್ರೆ ಎಲ್ಲ ಇದೆ. ಆದ್ರೆ ನಿಮ್ ಸೊಸೆನ ತವ್ರ ಮನೆ ಕಳ್ಸೋದಿಕ್ಕೆ ಒಂದು ಕಾರಣ ಬೇಕಲ್ವಾ? ನಿಮ್ಮಗ ಶಾಶ್ವತವಾಗಿ ಸೊಸೆಯಿಂದ ದೂರ ಇರೋದಕ್ಕೋಸ್ಕರ ಅವನೇ ಯಾಕೆ ಹೀಗೆ ಮಾಡಿರ್ಬೋದು? ನಾನಂತ ಪ್ರಯತ್ನ ಯಾವತ್ತೂ ಮಾಡಿಲ್ಲ, ಮಾಡೋದು ಇಲ್ಲ. ಈತನಿಂದ ನಾನು ಯಾವತ್ತೂ ದೂರ ಆಗಲ್ಲ. ಏನಮ್ಮ ಗೀತಾ, ಈಗ ನಿನ್ನ ಗಂಡ ನಿನ್ನನ್ನ ತವ್ರ ಮನೆಗೆ ಕಳಿಸ್ಬೇಕು. ಆದ್ರೆ ನಿನ್ನ ಗಂಡ ಶಾಶ್ವತವಾಗಿ ಈ ಮನೆಗೆ ಕರೆಸ್ಕೊಳ್ಳದೆ ಇರ್ಲಿ ಅನ್ನೋ ಕಾರಣಕ್ಕೋಸ್ಕರ ಏನಾದ್ರು ನೀನ್ ಈ ಕೆಲಸ ಮಾಡಿಬಿಟ್ಯಾ? ಖಂಡಿತವಾಗ್ಲೂ ನನ್ಗ ಆ ಉದ್ದೇಶ ಇಲ್ಲ. ಪ್ರತಿ ಕ್ಷಣ ಅವ್ರ ಜೊತೆಗಿರ್ಬೇಕು ಅನ್ನೋದೇ ನನ್ನ ಆಸೆ. ಅಲ್ಲಮ್ಮ ಗೀತಾ, ಹಾಗಿದ್ರೆ ನೀನು ಗಂಡನ ಮನೆಗೆ ಹೋಗ್ಬೋದಲ್ಲ, ಏನು ಅಡ್ಡಿ ನಿಂಗೆ? ಏನ್ ಮಗ, ಪಂಚಾಯತಿಲ್ ಜನ ಸೇರಿದಾರ ತಾನೆ? ಸೇರಿರ್ತಾರೆ, ದೊಡ್ಡ ಮನೆ ವಿಷಯ ಅಲ್ವಾ, ಸೇರಿರ್ತಾರೆ. ಈ ಸತಿ ಇದೆ ಅವನ್ಗೆ. ಓ ರಘು, ಏನ್ ಸಮಾಚಾರ? ಹೇಳ್ಬೇಕಣ್ಣ, ಏನ್ ಈ ಕಡೆ? ಇಲ್ಲೇ ಎಲ್ಲಂದೂರ್ ಕಡೆ ಹೋಗಿದ್ದಣ್ಣ. ಫಸ್ಟ್ ಬಂದಿತ್ತು. ಯಾರ ಮನೆಗೆ ಪೋಸ್ಟ್? ಅದೇ ಲಕ್ಕಿ ಅವರ ಮಿಸ್ಸಸ್ ಗೀತಾ ಅವ್ರಿಗೆ. ಏಯ್, ಅವ್ರು ನೋಡ್ಕೊಂಡು ಅಲ್ಲೆಲ್ಲ ಯಾಕೆ ಹೋಗ್ತೀಯಾ? ಇಲ್ಲೇ ಮುಂದೆ ಪಂಚಾಯತಿ ನಡೀತಾ ಇದೆ ನೋಡು, ಅವ್ರ ಫ್ಯಾಮಿಲಿ ಎಲ್ಲ ಅಲ್ಲೇ ಇದಾರೆ, ಹೋಗ್ ನೋಡು. ಓ, ಅಷ್ಟು ದೂರ ಹೋಗ್ಬೇಕು ಅನ್ಕೊಂಡಿದ್ದೆ. ಸರಿ ಅಣ್ಣ, ಬರ್ತೀನಣ್ಣ. ಏನೋ ಪೋಸ್ಟ್ ಬಂದಿದೆ ಅಂತೆ, ಏನಿರ್ಬೋದು? ನಾವ್ ಶಾಶ್ವತವಾಗಿ ಏನ್ ದೂರ ಆಗಿಲ್ಲ, ಸ್ವಲ್ಪ ದಿನದ ಮಟ್ಟಕ್ಕೆ ಅಷ್ಟೇ ದೂರ ಇದೀವಿ. ಹಾಗಂತ ನಾವ್ ಮಾತ್ ಬಿಟ್ಟಿದೀವಿ ಅಂತಾನೂ ಏನಿಲ್ಲ. ಅವ್ರ ಮನೆಗ್ ಹೋಗ್ತಾ ಇರ್ತೀನಿ, ಖುಷಿಯಾಗೆ ಮಾತಾಡ್ಕೊಂಡಿದೀವಿ. ಈಗ ಶಾಶ್ವತವಾಗಿ ಇಬ್ರು ಒಬ್ರಿಂದ ಒಬ್ರು ದೂರ ಆಗ್ಬೇಕು ಅಂತ ಏನಾದ್ರು ಈಗ ಮಾಡಿದ್ರ ಅಂತ ವಿಚಾರ ಮಾಡಿದ್ವಿ. ಈಗ ಮುಂದೆ ಏನ್ ಮಾಡ್ಬೇಕು ಚೇರ್ಮನ್ರೆ? ಏನಿಲ್ಲ, ಇಬ್ರು ಅವ್ರವ್ರ ಅಭಿಪ್ರಾಯಗಳನ್ನ ಹೇಳಿದ್ದಾರೆ, ನಾವು ಕೇಳಿದೀವಿ. ಏನಾದ್ರು ಒಂದು ತೀರ್ಮಾನಕ್ಕೆ ಬಂದು ಇತ್ಯರ್ಥ ಮಾಡಿ ಮುಗಿಸ್ಬಿಡೋಣ.
ಗೀತಾ ಅನ್ನೋರು ಯಾರು? ಏನಪ್ಪ ಅದು? ಸರ್, ಗೀತಾ ಅನ್ನೋರ ಹೆಸರಿಗೊಂದು ಕೋರ್ಟಿಂದ ನೋಟಿಸ್ ಬಂದಿದೆ, ಕೊಡಬೇಕಿತ್ತು. ಸರಿ, ಕೊಟ್ಟೋಗಪ್ಪ. ಓದಪ್ಪ, ಅದೇನು ಕೋರ್ಟಿಂದ ಆರ್ಡರ್ ಬಂದಿದೆ ಅಂತೆ, ಪಂಚಾಯತಿ ಎದುರುಗಡೆನೆ ಓದ್ಬಿಡೋದ? ಓದಿದತ್ತಣ್ಣ. ಏನು ದತ್ತ ಅದು? ದತ್ತಣ್ಣ, ಏನದು? ದತ್ತಣ್ಣ, ಏನದ್ ನೋಟಿಸು? ಡಿವೋರ್ಸ್ ನೋಟಿಸ್. ಯಾರಪ್ಪ? ಯಾರಿಗೆ ಕಳ್ಸಿರೋದು? ಲಕ್ಕಿ ಗೀತಾ ಅವ್ರಿಗೆ ಕೊಡ್ತಿರೋ ಡಿವೋರ್ಸ್ ನೋಟಿಸ್ ಇದು. ಲಕ್ಕಿ ಗೀತಾ ಅವ್ರಿಗೆ ಕೊಡ್ತಿರೋ ಡಿವೋರ್ಸ್ ನೋಟಿಸ್ ಇದು.